ಅಮ್ಮನ ಆರ್ಡರ್ ನೋಡಿ ನನಗೆ ತಿಕ್ಕ ಎಲ್ಲ ಉರ್ದೋಯ್ತು. ಯಾಕಂದ್ರೆ 6 ಕಿಲೋಮೀಟರ್ ಬಂದಿದ್ದೀನಿ. 6 ಕಿಲೋಮೀಟರ್ಗೆ ನಂಗೆ ಕೊಟ್ಟಿರೋ ಅರ್ನಿಂಗ್ಸ್ ನೋಡಿ 36 ರೂಪಾಯಿ ಕೊಟ್ಟವನೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ ಬ್ರಷ್ ಅಪ್ ಆಗಿ ಟೈಮ್ ನೋಡಿದ್ರೆ 7 ಗಂಟೆ ಆಗಿತ್ತು. 7 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ. ಆರ್ಡ್ರು ಬೀಳ್ತಾ ಇತ್ತು, ಬಟ್ ಯಾವುದು ಎತ್ಕೊಳಕ್ ಆಗ್ಲಿಲ್ಲ. ನೆಕ್ಸ್ಟ್ ಇವಾಗ ಒಂದು ಆರ್ಡರ್ ಬಿತ್ತು. ಗುರು ಈ ಆರ್ಡರ್ ಬಂದ್ಬಿಟ್ಟು ಹುಡುಗಿ ಬುಕ್ ಮಾಡಿರೋದು, ಅವ್ರ ಹೆಸರು ಪೂಜಾ. ಪಿಕ್ ಮಾಡಕ್ ಹೋಗ್ತಾ ಇದ್ದೀನಿ. ಗುರು ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿದೆ. ಈ ಡ್ರಾಪ್ ಮಾಡಿರೋದಕ್ಕೆ ನನ್ಗೆ ಕೊಟ್ಟಿರೋದು 140 ರೂಪಾಯಿ ಕೊಟ್ಟರು. ಇಲ್ಲ ಡ್ರಾಪ್ ಮಾಡಿದೆ ಮೆಟ್ರೋ ಸ್ಟೇಷನ್ ಫಸ್ಟ್ ಡ್ರಾಪ್. ನಾ ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಡರ್ಗೆ. ಗುರು ಅಲ್ಲಿಂದ ಇನ್ನೊಂದು ಆರ್ಡರ್ ಬಿತ್ತು. ಡ್ರಾಪ್ ಬಂದ್ಬಿಟ್ಟು KR ಪುರಂಗೆ. ಗುರು ಇವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಮಾಡಿದೆ. ಇಲ್ಲೇನೆ ಡ್ರಾಪ್. ಗುರು KR ಪುರಂ ಇಂದ ನಂಗೆ ಕರೆಕ್ಟ್ ಆಗಿ 200 ಒಂದು ಆರ್ಡರ್ ಕೊಟ್ಟ. ಇದು 244 ರೂಪಾಯಿ ಕೊಟ್ಟ. ಈ ಆರ್ಡರ್ ಡ್ರಾಪ್ ಮಾಡಿದ ತಕ್ಷಣ ಇನ್ನೊಂದು ಆರ್ಡರ್ ಕೊಟ್ಟ. ಖುಷಿಯಲ್ಲಿ ಹೋದ್ನು, ಅಷ್ಟೇ ಖುಷಿಯಲ್ಲಿ ಬೇಜಾರಾಗೋಯ್ತು. ಲೊಕೇಶನ್ ಹತ್ರ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಟ್ರು. ಕೋತ್ ನನ್ನ ಗುರು ಇಲ್ಲೆಲ್ಲ ಲೋಕಲ್ ಅಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬೆಲಂದೂರ್ಗೆ ಒಂದು ಆರ್ಡರ್ ಎತ್ಕೊಂಡು 100 ರೂಪಾಯಿ ಆರ್ಡರ್. ಯಾಕಂದ್ರೆ ಆಲ್ಮೋಸ್ಟ್ ನಾನು 600 ರೂಪಾಯಿ ಮಾಡಿದೆ. ಈ ಆರ್ಡರ್ ಎತ್ಕೊಂಡು ಹೋದ್ರೆ 1000 ರೂಪಾಯಿ ರೌಂಡ್ ಫಿಗರ್ ಆಗುತ್ತೆ ಅಂತೇಳಿ ಈ ಆರ್ಡರ್ ಎತ್ಕೊಂಡೆ ನಾನು. ಬಟ್ ಟ್ರಾಫಿಕ್ ಇರುತ್ತೆ, ಯಾರೇನ್ ಮಾಡಕ್ ಆಗಲ್ಲ ಅಂತೇಳಿ ಎತ್ಕೊಂಡೆ. 19 ಕಿಲೋಮೀಟರ್ ಡ್ರಾಪ್ ಮಾಡಕ್ಕೆ ನನಗೆ 2 ಅವರ್ ಆಯ್ತು. ಬೇಜಾರಲ್ಲಿ ಅವರು 450 ಕೊಟ್ಟರು. ಒಂದು ಕಡೆ ಖುಷಿನಾಯ್ತು, ಒಂದ್ ಕಡೆ ಬೇಜಾರಾಯ್ತು. ಅವರೇ ಅಲ್ಲಿ ಹೋಗ್ತಾವ್ರೆ ಕಸ್ಟಮರ್, ಇನ್ನೇನ್ ಮಾಡಕ್ ಆಗಲ್ಲ ಅಂತೇಳಿ ಆರ್ಡರ್ ಎಂಡ್ ಮಾಡಿದೆ. ಗುರು ಆರ್ಡರ್ 11 ಗಂಟೆಗೆ ಡ್ರಾಪ್ ಮಾಡಿದ್ದು. 11 ಗಂಟೆಯಿಂದ ಒಂದೇ ಒಂದು ಆರ್ಡರ್ ಇಲ್ಲ. ಆನ್ಲೈನ್ ಅಲ್ಲಿ 1000 ಮಾಡಿದೆ. ಕ್ಯಾಶ್ ಒಂದು 200 ರೂಪಾಯಿ ಕೊಟ್ಟಿದ್ರು. 1200 ರೂಪಾಯಿ ಅರ್ನಿಂಗ್ಸ್ ಮಾಡಿದೆ. ಅದೇ ಬೇಜಾರಲ್ಲಿ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೆ. ಗುರು ನಿದ್ದೆ ಮಾಡ್ತಾ ಇದ್ದಂಗೆ ಒಂದು ಆರ್ಡರ್ ಕೊಟ್ಟ. ಗುರು ಅವ್ರ ಅಮ್ಮನ ಆರ್ಡರ್ ನೋಡಿ ನನಗೆ ತಿಕ್ಕ ಎಲ್ಲ ಉರ್ದೋಯ್ತು. ಯಾಕಂದ್ರೆ 6 ಕಿಲೋಮೀಟರ್ ಬಂದಿದ್ದೀನಿ. 6 ಕಿಲೋಮೀಟರ್ಗೆ ನಂಗೆ ಕೊಟ್ಟಿರೋ ಅರ್ನಿಂಗ್ಸ್ ನೋಡಿ 36 ರೂಪಾಯಿ ಕೊಟ್ಟವನೆ. ಏನ್ ಲೆಕ್ಕದಲ್ಲಿ ಕೊಟ್ಟವನಂತ ಒಂದು ನಂಗೆ ಅರ್ಥ ಆಗಿಲ್ಲ. ಊಬರ್ ಅವ್ನು ಏನಾದ್ರೂ ನಂಗೆ ಕೈಗೆ ಸಿಕ್ಬೇಕು, ಅವ್ನಿಗೆ ಬಗ್ಸಿ ಬೀಜ ಹೊಡಿತೀನಿ. ಗುರು ಅದೇ ಬೇಜಾರಲ್ಲಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ರು. ಇನ್ನೇನ್ ಮಾಡಕ್ ಆಗಲ್ಲ ಅಂತೇಳಿ ಅಲ್ಲಿಂದ ತಿರ್ಗಾ ಬೇರೆ ಆರ್ಡರ್ ಎತ್ಕೊಂಡೆ. ಏನ್ ಮಾಹಿತಿ ಮೇಡಮ್, ನಾ ಕೇಳೋದೇ ನೀವು ಆನ್ಸರ್ ಕೊಡ್ತಾ ಇಲ್ಲ. ನಿಮ್ಮಂತ ಏನ್ ಮಾಹಿತಿ ಅಂದ್ರೆ ಏನ್ ಹೇಳಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು. ಗುರು ಅಲ್ಲಿಂದ ಇನ್ನೊಂದು ಆರ್ಡರ್ ಎತ್ಕೊಂಡೆ. ಇದು 224 ಕೊಟ್ಟಿದ್ರು. ಏನಕ್ಕೆ ರೇಟ್ ಹೇಳ್ತಾ ಇದೀನಿ ಅಂದ್ರೆ ನನಗೆ ಫಸ್ಟ್ ತೋರಿಸಿದ್ದು 224 ತೋರಿಸಿತ್ತು. ಅಲ್ಲಿ ಡ್ರಾಪ್ ಮಾಡ್ಬೇಕಾದ್ರೆ 110 ರೂಪಾಯಿ ತೋರಿಸ್ತಾ ಇತ್ತು. ಏನ್ ಸೈಕ್ ನೋಡಿ ಊಬರ್. ತಿರ್ಗಾ ಪ್ಲೇಟ್ ಮೋಡ್ ಹಾಕಿ ಆನ್ ಮಾಡಿ ಏನೇನೋ ಮಾಡಿದೆ. ತಿರ್ಗಾ ಸೇಮ್ ಅಮೌಂಟ್ 224 ರೂಪಾಯಿ ಬಂತು. ಅವ್ನ ಕಸ್ಟಮರ್ 110 ರೂಪಾಯಿ ಪೇ ಮಾಡ್ಬಿಟ್ಟು ನಾನು ಅವ್ನಿಗೆ ಹೇಳ್ದೆ 224 ತೋರಿಸಿದ್ದು ಅಂದ್ರೆ ಅವನಿಲ್ಲ ಇದ್ರಲ್ಲಿ ಇಷ್ಟೇ ತೋರಿಸಿ 110 ರೂಪಾಯಿ ಪೇ ಮಾಡ್ದ. ಟ್ರಿಪ್ ಎಂಡ್ ಮಾಡಿದ್ರೆ ಏನೇನೋ ಸೈಕ್ ಮಾಡಿ 224 ಬಂತು. ತಿರ್ಗಾ ಅವ್ನಿಗೆ ಫೋನ್ ಮಾಡಿ ಉಗ್ದಿ 224 ರೂಪಾಯಿ ಟೋಟಲ್ ಪೇ ಮಾಡಿಸ್ಕೊಂಡು. ಗುರು ಲಾಸ್ಟ್ ಆರ್ಡರ್ ಮನೆ ಸೈಡ್ ಒಂದು ಬಿತ್ತು. ಇನ್ನ ಮನೆ ಸೈಡ್ ಹೋಗೋಣ ಅಂತ ಮನೆ ಸೈಡ್ ಹೋದೆ. ಟೈಮ್ ನೋಡಿದ್ರೆ 8:30 ಆಗಿತ್ತು. 8:30ಗೆ ನನ್ನ ಅರ್ನಿಂಗ್ಸ್ ಬಂದು ಆಲ್ಮೋಸ್ಟ್ 2100 ಆಗಿತ್ತು. ಬಟ್ ಅಂದ್ರೆ ಊಬರ್ ಅಲ್ಲಿ 100 ರೂಪಾಯಿ ಲಾಸ್ ಆಯ್ತು. ಬಟ್ ಏನ್ ಮಾಡಕ್ ಆಗಲ್ಲ ಅಂತೇಳಿ 2000 ಮಾಡ್ಕೊಂಡು ಮನೆ ಕಡೆ ಹೋಗೋದು. ಇವತ್ತಿನ ಅರ್ನಿಂಗ್ಸ್ ಇಷ್ಟು. ಊಬರ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಮಾಡ್ತು, ತಲೆ ಕೆಟ್ಟು. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇಷ್ಟ ಹೇಳ್ತಾ ಈ ಬ್ಲಾಗ್ ಇಲ್ಲಿ ಮುಗಿಸ್ತೀನಿ. ವೀಕ್ ಚಾಲೆಂಜ್ ಅಲ್ಲಿ ಡೇ 2 ಇವತ್ತು. ಡೇ 2 ಅರ್ನಿಂಗ್ಸ್ 2000. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.